ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ SSLC ವಿದ್ಯಾರ್ಥಿಗಳಿಗೆ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಅಂತಕ್ಕಂಥ ಚಾಪ್ಟ್ರಲ್ಲಿ ಎಕ್ಸಸೈಸ್ ಪ್ರಾಬ್ಲಮ್ಸ್ ಅಂದರೆ 13.2 ಎಕ್ಸಸೈಸಲ್ಲಿ ಬರ್ತಕ್ಕಂಥದ್ದು 13.1ರಲ್ಲಿ ಬರೋ ಎಕ್ಸಸೈಸ್ ಪ್ರಾಬ್ಲಮ್ಸ್ನ ವಿಡಿಯೋ ಮಾಡಿದ್ದೀನಿ. ಸೊ ಅದು ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವೀಡಿಯೋಸ್ನು ಕೂಡ ನೋಡಿ. ಹಾಗೆಯೇ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಎಕ್ಸಸೈಸ್ 13.2ನಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳ ಮೊದಲ 5 ಪ್ರಶ್ನೆಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಮಕ್ಕಳೇ ಕ್ಲಾಸ್ ಶುರು ಮಾಡೋಣ. ಓಕೆ ನೋಡಿ, ಇಲ್ಲಿ 13.2ನಲ್ಲಿ ಫಸ್ಟ್ ಕ್ವಶನ್ ಏನು ಹೇಳುತ್ತೆ? ಎ ಸಾಲಿಡ್ ಈಸ್ ಇನ್ ದ ಶೇಪ್ ಆಫ್ ಎ ಕೋನ್ ಸ್ಟ್ಯಾಂಡಿಂಗ್ ಆನ್ ಎ ಹೆಮಿಸ್ಫಿಯರ್ ವಿತ್ ಬೋತ್ ದೇರ್ ರೇಡಿಯೈ ಬೀಯಿಂಗ್ ಈಕ್ವಲ್ ಟು 1 ಸೆಂಟಿಮೀಟರ್ and the height of the cone is equal to its radius. Find the volume of the solid in terms of pi ಅಂತ ಪ್ರಶ್ನೆ. ನೋಡಿ, ಈ ಒಂದು ಪ್ರಶ್ನೆಯನ್ನು ನೋಡಿದಾಗ ನಿಮಗೆ ಪ್ರಶ್ನೆ ಹೇಳ್ತಕ್ಕಂಥ ಒಂದು ಅರ್ಥ ಏನಪ್ಪ ಅಂದರೆ, ಒಂದು ಕೋನ್ ಇದೆ, ಆ ಕೋನಿನ ಕೆಳಗಡೆ ಒಂದು ಹೆಮಿಸ್ಪೇರ್ ಮತ್ತು ಕೋನ್ ಎರಡರಿಂದ ಕೂಡಿರ್ತಕ್ಕಂಥ ಒಂದು ಶೇಪ್ ಇದೆ. ಸೊ ಈ ಒಂದು ಸಾಲಿಡ್ ಶೇಪಲ್ಲಿ ಕೋನಿನ ಹೈಟ್ ಎಷ್ಟಿದೆಯೋ ಕೋನಿನ ರೇಡಿಯಸ್ ಕೂಡ ಅಷ್ಟೇ ಇರುತ್ತೆ. ಹಾಗೆಯೇ ಕೆಳಗಡೆ ಇರುವ ಹೆಮಿಸ್ಪೇರಿಕಲ್ ಶೇಪ್ ಏನಿದೆ ಅದರದ್ದು ರೇಡಿಯಸ್ ಕೂಡ ಸೇಮ್ ಇದೆ. ಹಾಗಿದ್ಮೇಲೆ ಇದರ ಒಟ್ಟು ವಾಲ್ಯೂಮ್ ಇದು ಒಂದು ರೀತಿಯ ಟಾಯ್ ಟೈಪಲ್ಲಿ ಬರ್ತದೆ. ಸೊ ಈ ಒಂದು ಶೇಪ್ನ ಸಾಲಿಡ್ ಏನಿದೆ, ಈ ಸಾಲಿಟಿನ ಒಟ್ಟು ವಾಲ್ಯೂಮ್ ಎಷ್ಟು ಅನ್ನೋದನ್ನು ಇನ್ ಟರ್ಮ್ಸ್ ಆಫ್ ಪೈನಲ್ಲಿ ಹೇಳ್ರಿ ಅಂತಕ್ಕಂಥದ್ದು ಅವ್ರ ಪ್ರಶ್ನೆ. ಸೊ ಪ್ರಶ್ನೆ ಸುಲಭವಾಗಿದೆ. ಅದ್ರ ಪ್ರಕಾರ ನಾವಿಲ್ಲಿ ತಗೊಂಡಾಗ ಅವರೇ ಹೇಳಿದ ಹಾಗೆ ರೇಡಿಯಸ್ ಬಂದುಬಿಟ್ಟು 1 ಸೆಂಟಿಮೀಟ್ರು, ಹಾಗೆಯೇ ಕೋನಿಕಲ್ ಶೇಪಿನ ಹೈಟ್ ಬಂದುಬಿಟ್ಟು 1 ಸೆಂಟಿಮೀಟ್ರು. ಈಗ ನಮಗೆ ಅದರದ್ದು ಇಡೀ ಸಾಲಿಡ್ ಶೇಪಿನ ವಾಲ್ಯೂಮ್ ಬೇಕು ಅಂತ ಅಂದಾಗ, ವಾಲ್ಯೂಮ್ ಆಫ್ ಸಾಲಿಡ್ ಬೇಕು ಅಂದಾಗ ಏನು ಮಾಡಬೇಕಾಗತ್ತೆ ಅಂದರೆ, ಕೋನಿಕಲ್ ಪಾರ್ಟಿನ ವಾಲ್ಯೂಮ್ಗೆ ಪ್ಲಸ್ ಹೆಮಿಸ್ಪೆರಿಕಲ್ ಪಾರ್ಟಿನ ವಾಲ್ಯೂಮನ್ನು ಕೊಡಬೇಕಾಗತ್ತೆ. ಅದ್ರ ಪ್ರಕಾರ ವಾಲ್ಯೂಮ್ ಆಫ್ ಕೋನಿಕಲ್ ಪಾರ್ಟ್ ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಪೆರಿಕಲ್ ಪಾರ್ಟ್ ಅಂತ ನಾವು ತಗೊಳ್ತೀವಿ. ಸೊ ನಮಗೆ ಗೊತ್ತಿರ್ತಕ್ಕಂಥದ್ದು ಫಾರ್ಮುಲಾ ಕೋನಿಕಲ್ ಪಾರ್ಟ್ ಅಂದರೆ ಕೋನಿನ ವಾಲ್ಯೂಮ್ ಕಂಡುಹಿಡಿಯಲಿಕ್ಕೆ 1/3 πr² ಬಳಸ್ತೀವಿ. ಹಾಗೆಯೇ ನೆಕ್ಸ್ಟ್ ಯಾವುದು ಹೆಮಿಸ್ಪೇರು 2/3 πr³ ಅಂತಕ್ಕಂಥದ್ದು ಫಾರ್ಮುಲಾವನ್ನು ಬಳಸ್ತೀವಿ. ಸೊ ಈಗ ನಾವು ಇನ್ ಟರ್ಮ್ಸ್ ಆಫ್ ಪೈನಲ್ಲಿ ಹೇಳಬೇಕಾಗಿರೋದ್ರಿಂದ ನಾವು ಕಾಮನ್ ತೆಗೆದಾಗ ಇಲ್ಲಿ 1/3 π ಕಾಮನ್ ತೆಗಿಬೋದು. ಸೊ 1/3 π ಜೊತೆಗೆ r² ಕೂಡ ಕಾಮನ್ ತೆಗಿಬೋದು. ಯಾಕೆಂದರೆ ಕೋನ್ಗೂ ಮತ್ತು ಹೆಮಿಸ್ಪೇರ್ನ ಎರಡರ ರೇಡಿಯಸ್ ಸೇಮ್ ಇರೋದ್ರಿಂದ 1/3 πr² ಕಾಮನ್ ತೆಗೆದಾಗ ನಿಮಗಿಲ್ಲಿ ಕೋನಿಕಲ್ ಹೈಟು ಹೆಚ್ಚು ಬರುತ್ತೆ, ಪ್ಲಸ್ ಇಲ್ಲೇನು ಉಳಿಯುತ್ತೆ ಅಂದರೆ 2 × r ಬರುತ್ತೆ. ಓಕೆನಾ? ಸೊ ಈಗ 1/3 × π ಹಾಗೆ ಬರ್ಕೊಳ್ಳಿ. ರೇಡಿಯಸ್ ಬಂದುಬಿಟ್ಟು ಎಷ್ಟಿದೆ 1² ಇಂಟು ಹೈಟ್ ಕೂಡ 1 ಪ್ಲಸ್ 2 × 1. ಸೊ ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ಆ್ಯಕ್ಚುಲಿ ನಿಮಗೆ ಏನು ಬರುತ್ತೆ ನೋಡಿ, ಇಲ್ಲಿ 1/3 × π ಇಂಟು 1² ಮಾಡಿದ್ರೆ 1 ಬರುತ್ತೆ. ಇಲ್ಲಿ 2 1s are 2, ಆ್ಯಕ್ಚುಲಿ 2 + 1 3 ಬರುತ್ತೆ. ಸೊ ಈಗ 1/3 × π ಇಂಟು 1 3s are 3. ಸೊ ಆ್ಯಸ್ ಯೂಸ್ವಲ್ ಆಗಿ ನೀವು 3 ನ್ಯೂಮರೇಟರ್ ಡಿನಾಮಿನೇಟರ್ಲಿರುವ 3ಯನ್ನು ಕ್ಯಾನ್ಸಲ್ ಮಾಡಿಬಿಟ್ರೆ ಕೊನೆಗೆ ನಿಮಗೆ ಉಳ್ಕೊಳ್ಳೋದು ಪೈ ಮಾತ್ರ. ಸೊ ದ್ಯಾಟ್ π ಕ್ಯೂಬಿಕ್ ಸೆಂಟಿಮೀಟರ್ ಅಂತ ನಾವು ಸುಲಭವಾಗಿ ಹೇಳ್ಬೋದು. ಸೊ ಈ ಒಂದು ಟೋಟಲಿ ಈ ಒಂದು ಸಾಲಿಡ್ ಶೇಪಿನ ವಾಲ್ಯೂಮ್ ಬಂದು ಇನ್ ಟರ್ಮ್ಸ್ ಆಫ್ ಪೈನಲ್ಲಿ ಹೇಳೋದಾದರೆ π ಕ್ಯೂಬಿಕ್ ಸೆಂಟಿಮೀಟರ್ಗೆ ಈಕ್ವಲ್ ಇರುತ್ತೆ ಅಂತ ನಾವು ಸುಲಭವಾಗಿ ಹೇಳ್ಬೋದು ಮಕ್ಕಳೇ. ಓಕೆನಾ? ಓಕೆ ಮಕ್ಕಳೇ, ಇಲ್ಲಿ ಇನ್ನೊಂದು ವಾಲ್ಯೂಮಿಗೆ ಸಂಬಂಧಪಟ್ಟಿದ್ದು ಮತ್ತೊಂದು ಪ್ರಶ್ನೆ ಇದೆ. ಸೆಕೆಂಡ್ ಕ್ವಶನ್ ಎಕ್ಸಸೈಸ್ 13.2ನಲ್ಲಿ ನೋಡಿ, ಇಲ್ಲಿ ರಶೆಲ್ an engineering student was asked to make a model shaped like a cylinder with 2 cones attached at its 2 ends by using a thin aluminum sheet. The diameter of the model is 3 cm and its length is 12 cm. If each cone has a height of 2 cm, find the volume of air contained in the model that Russell made. Assume that the outer and inner dimensions of the model to be nearly the same ಅಂತ ಕೊಟ್ಟಿದ್ದಾರೆ. ನೋಡಿ, ಪ್ರಶ್ನೆ ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. ಸೊ ಪ್ರಶ್ನೆ ಹೇಳುತ್ತೆ ನೋಡಿ, ಇಲ್ಲಿ ಇದು ಒಂದು ಮಾಡೆಲ್ಲು. ಸೊ ರಶೆಲ್ ಅಂತ ತಯಾರು ಮಾಡಿರ್ತಕ್ಕಂಥ ಆ ಒಂದು ಮಾಡೆಲ್ನಲ್ಲಿ ಮಧ್ಯೆ ಸಿಲಿಂಡ್ರಿಕಲ್ ಶೇಪು, ಎರಡು ಎಂಡು ಕೋನಿಕಲ್ ಶೇಪಲ್ಲಿ ಇರ್ತಕ್ಕಂಥ ಪಾರ್ಟ್ಗಳಿಂದ ಎಂಡ್ ಆಗಿದೆ. ಈ ಒಂದು ಮಾಡೆಲ್ನ ಒಳಗಡೆ ಏನಾದರೂ ಗಾಳಿ ತುಂಬಬೇಕು ಅಂದರೆ ಸೊ ಈ ಮಾಡೆಲ್ನ ಒಳಗಡೆ ಎಷ್ಟು ಪ್ರಮಾಣದಲ್ಲಿ ಗಾಳಿಯನ್ನು ಹಿಡಿದಿಡ್ಬೋದು ಅನ್ನೋದು ಅವ್ರ ಪ್ರಶ್ನೆ. ಸೊ ಪ್ರಶ್ನೆಯ ಪ್ರಕಾರ ಟೋಟಲ್ ಮಾಡೆಲ್ನ ಹೈಟ್ ಬಂದುಬಿಟ್ಟು 12 ಸೆಂಟಿಮೀಟ್ರ್ ಇದೆ. ಹಾಗೆಯೇ ಓಕೆನಾ, ಮಾಡೆಲ್ನ ಹೈಟ್ ಬಂದುಬಿಟ್ಟು 12 ಸೆಂಟಿಮೀಟ್ರು. ಹಾಗೆಯೇ ಅದು ಕೋನಿಕಲ್ ಪಾರ್ಟ್ ಏನು ಬರ್ತದೆ, 2 ಕೋನಿಕಲ್ ಪಾರ್ಟು ಮತ್ತು ಸಿಲಿಂಡರ್ 3ರದ್ದು ರೇಡಿಯಸ್ ಬಂದುಬಿಟ್ಟು ಎಷ್ಟಿದೆ
2 ಸೆಂಟಿಮೀಟರ್ ಇದೆ ಅಂತ ಅವ್ರು ಹೇಳ್ತಾರೆ. ಸೊ ಸಾರಿ 1.5 ಸೆಂಟಿಮೀಟರ್ ಇದೆ. ಸೊ ಅಲ್ಲಿಗೆ ರೇಡಿಯಸ್ ಬಂದುಬಿಟ್ಟು ಎಷ್ಟಿದೆ 1.5 ಸೆಂಟಿಮೀಟರ್ ಇದೆ. ಇನ್ನು ಆ ಕೊನಿಕಲ್ ಪಾರ್ಟಿನ ಹೈಟ್ ಬಂದುಬಿಟ್ಟು 2 ಸೆಂಟಿಮೀಟ್ರು. ಅಲ್ಲಿಗೆ ಮೇಲ್ಗಡೆ ಇರೋದು ಒಂದು ಕೊನಿಕಲ್ ಪಾರ್ಟು, ಕೆಳಗಡೆ ಒಂದು ಕೊನಿಕಲ್ ಪಾರ್ಟು. ಅಲ್ಲಿ ಎರಡರದ್ದು ಹೈಟ್ 2 ಸೆಂಟಿಮೀಟರ್ನ ಲೆಸ್ ಮಾಡಿದರೆ ಸಿಲಿಂಡರ್ನ ಹೈಟ್ ಮಾತ್ರ ಸಿಗುತ್ತೆ ನಮಗೆ. ನೋಡಿ ಇಲ್ಲಿ 12ರಲ್ಲಿ 4 ಕಳೆದಾಗ 8 ಬರುತ್ತೆ. ದಿಸ್ ಈಸ್ ದ ಹೈಟ್ ಆಫ್ ದ ಸಿಲಿಂಡ್ರಿಕಲ್ ಪಾರ್ಟ್. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ರೇಡಿಯಸ್ ಅವ್ರು ಕೊಟ್ಟಿರೋದ್ರಿಂದ ರೇಡಿಯಸ್ ಆಫ್ ದ ಕೋನ್ ಆ್ಯಂಡ್ ರೇಡಿಯಸ್ ಆಫ್ ದ ಸಿಲಿಂಡರ್ ಆಸ್ ಯೂಸ್ವಲ್ ದಟ್ ಈಸ್ ಈಕ್ವಲ್ ಟು 1.5 ಸೆಂಟಿಮೀಟರ್. ಇನ್ನು ಹೈಟ್ ಆಫ್ ಕೋನ್ ಬಂದುಬಿಟ್ಟು 2 ಸೆಂಟಿಮೀಟರ್. ಈಗ ನೀವು ಇದರಲ್ಲಿ ಒಟ್ಟು ಎಷ್ಟು ವಾಲ್ಯೂಮನ್ನು ತುಂಬೋದು, ಎಷ್ಟು ಏರ್ನ ತುಂಬಬಹುದು ಅನ್ನೋದು ಅವ್ರ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದರೆ ಏನು ಮಾಡಬೇಕು ಅಂದರೆ ಇಲ್ಲಿ 3 ಪಾರ್ಟ್ ಬರುತ್ತೆ. 2 ಕೊನಿಕಲ್ ಪಾರ್ಟ್ಸು, 1 ಸಿಲಿಂಡ್ರಿಕಲ್ ಪಾರ್ಟು. ಈ 3 ಪಾರ್ಟ್ನ ವಾಲ್ಯೂಮ್ ಕಂಡುಹಿಡಿಬೇಕಾಗತ್ತೆ. ಸೊ 3 ಪಾರ್ಟ್ನ ವಾಲ್ಯೂಮ್ ಕಂಡುಹಿಡಿದು ಕೂಡಿದಾಗ ಬರುವ ಮೊತ್ತ ಏನಾಗಿರುತ್ತೆ, ಇದರ ಒಳಗಡೆ ಗಾಳಿ ಎಷ್ಟು ತುಂಬಬಹುದು ಅನ್ನೋದಕ್ಕೆ ಉತ್ತರ ಆಗಿರುತ್ತೆ. ಹಾಗಾಗಿ ನೋಡಿ ಇಲ್ಲಿ ಟೋಟಲ್ ವಾಲ್ಯೂಮ್ ಆಫ್ ಏರ್ ಕಂಟೈನ್ಡ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ 2 ಇಂಟು ವಾಲ್ಯೂಮ್ ಆಫ್ ಕೊನಿಕಲ್ ಪಾರ್ಟ್. ಸೊ ಸಿಲಿಂಡರ್ನ ವಾಲ್ಯೂಮ್ ಕಂಡುಹಿಡಿಯಲಿಕ್ಕೆ πr²h ಅನ್ನೋ ಫಾರ್ಮುಲಾ ಬಳಸ್ತೀವಿ, ಪ್ಲಸ್ 2 ಇಂಟು ವಾಲ್ಯೂಮ್ ಆಫ್ ಕೋನ್ಗೆ 1/3 πr²h ಅಂತಕ್ಕಂಥ ಸೂತ್ರವನ್ನು ನಾವು ಬಳಕೆ ಮಾಡ್ತೀವಿ. ಅದ್ರ ಪ್ರಕಾರ ಇವೆರಡರಲ್ಲೂ ಕಾಮನ್ ಇರೋದನ್ನು ನಾವೇನಾದರೂ ಹೊರಗಡೆ ತೊಗೊಂಡ್ರೆ ನೋಡಿ ಇಲ್ಲಿ ಆ್ಯಕ್ಚುಲಿ ಪೈ ಕಾಮನ್ ಬರುತ್ತೆ. ಹಾಗೆಯೇ ರೇಡಿಯಸ್ ಎರಡಕ್ಕೂ ಸೇಮ್ ಇರೋದ್ರಿಂದ ನೀವು r² ಕಾಮನ್ ತೆಗಿಬೋದು. ಆಗ ಬ್ರಾಕೆಟ್ ಒಳಗಡೆ ಸಿಲಿಂಡ್ರಿಕಲ್ ಪಾರ್ಟಿನ ಹೈಟು ಪ್ಲಸ್ ಇಲ್ಲಿ 2 ಉಳ್ಕೊಳ್ಳುತ್ತೆ, ನೆಕ್ಸ್ಟ್ ಇಲ್ಲಿ 1/3 ಉಳ್ಕೊಳ್ಳುತ್ತೆ. ಹಾಗೆಯೇ ಪೈ ಹೋಗಿದೆ, r² ಹೋಗಿದೆ, ಏನು ಬರುತ್ತೆ ಇಲ್ಲಿ h ಬರುತ್ತೆ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದೆ ಆದರೆ 22/7 ಇಂಟು r² ಅಂತ ಹೇಳಿದರೆ ಇಲ್ಲಿ ಆರ್ನ ರೇಡಿಯಸನ್ನು ನೀವು 1.5 ಇಂಟು 1.5 ಅಂತ ನೀವು ಕನ್ಸಿಡರ್ ಮಾಡಿ. ಹೈಟ್ ಬಂದುಬಿಟ್ಟು ಇದು h ಯಾವುದಿದು ಸಿಲಿಂಡ್ರಿಕಲ್ ಪಾರ್ಟಿನ ಹೈಟು 8 ಇದೆ, ಪ್ಲಸ್ 2 ಇಂಟು 1/3 ಇಂಟು ಕೊನಿಕಲ್ ಪಾರ್ಟಿನ ಹೈಟ್ ಬಂದುಬಿಟ್ಟು 2 ಸೆಂಟಿಮೀಟರ್ ಅಂತ ಅವರೇ ಕೊಟ್ಟಿದ್ದಾರೆ. ಆಗ ಏನು ಬರುತ್ತೆ ಅನ್ನೋದನ್ನು ನೋಡಿದರೆ 22/7 ಇಂಟು 1.5 ಇಂಟು 1.5 ಮಲ್ಟಿಪ್ಲೈ ಮಾಡಿದ್ರೆ 2.25 ಬರುತ್ತೆ. ಇಂಟು ಇಲ್ಲಿ 2 4 ಆ್ಯಕ್ಚುಲಿ 8 ಪ್ಲಸ್ 4/3 ಬರುತ್ತೆ. ಓಕೆನಾ. ಸೊ ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ಮಕ್ಕಳೇ ನಿಮಗೆ ಇಲ್ಲಿ ಟೋಟಲಿ ಬಂದುಬಿಟ್ಟು ಫೈನಲ್ ಆನ್ಸರು 66 ಕ್ಯೂಬಿಕ್ ಸೆಂಟಿಮೀಟ್ರ್ ಬರುತ್ತೆ. ಸೊ 66 ಕ್ಯೂಬಿಕ್ ಸೆಂಟಿಮೀಟ್ರ್ ಅನ್ನೋದು ಈ ಒಂದು ಮಾಡೆಲ್ನ ಒಳಗಡೆ ಎಷ್ಟು ಪ್ರಮಾಣದಲ್ಲಿ ಗಾಳಿಯನ್ನು ತುಂಬಬಹುದು ಅನ್ನೋದವ್ರ ಪ್ರಶ್ನೆಗೆ ದಟ್ ಈಸ್ 66 ಕ್ಯೂಬಿಕ್ ಸೆಂಟಿಮೀಟರ್ ಆಫ್ ಏರ್ ಈಸ್ ಫಿಲ್ಡ್ ವಿತ್ ದಿಸ್ ಮಾಡೆಲ್ ಅಂತ ನಾವು ಸುಲಭವಾಗಿ ಹೇಳಬಹುದು. ಓಕೆನಾ. ಓಕೆ ಮಕ್ಕಳೇ, ಇದೇ ಎಕ್ಸರ್ಸೈಸ್ನ 3rd ಕ್ವಶನ್ ಹೇಳುತ್ತೆ, ಎ ಗುಲಾಬ್ ಜಾಮೂನ್ ಕಂಟೈನ್ಸ್ ಶುಗರ್ ಸಿರಪ್ ಅಪ್ ಟು ಅಬೌಟ್ 30% ಆಫ್ ಇಟ್ಸ್ ವಾಲ್ಯೂಮ್. ಫೈಂಡ್ ದ ಅಪ್ರಾಕ್ಸಿಮೇಟ್ಲಿ ಹೌ much syrup would be found in 45 gulab jamuns, each shaped like a cylinder with 2 hemispherical ends with length 5 cm and diameter 2.8 cm. See the figure ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಚಿತ್ರ ನೋಡಿದ್ರೆ ಸಿಲಿಂಡ್ರಿಕಲ್ ಶೇಪನ್ನು ಹೊಂದಿರತಕ್ಕಂಥದ್ದು. ಈ ಸಿಲಿಂಡ್ರಿಕಲ್ ಶೇಪನ್ನು ಹೊಂದಿರತಕ್ಕಂಥ ಒಂದು ಕಂಟೈನರ್ನ ಒಳಗಡೆ ಗುಲಾಬ್ ಜಾಮೂನ್ಸ್ ಇದಾವೆ. ಸುಮಾರು 45 ಗುಲಾಬ್ ಜಾಮೂನ್ಸ್ ಇದ್ದಾವೆ. ಅದ್ರ ಜೊತೆಗೆ ಸಿರಪ್ ಕೂಡ ಇರುತ್ತೆ. ಓಕೆನಾ. ಶುಗರ್ ಕಂಟೆಂಟನ್ನು ಹೊಂದಿರತಕ್ಕಂಥ ಸಿರಪ್ಪು. ಆ ಒಂದು ಶುಗರ್ ಸಿರಪ್ ಆ್ಯಕ್ಚುಲಿ ಇದರಲ್ಲಿ ಒಟ್ಟು ಎಷ್ಟು ಪ್ರಮಾಣ ಇದೆಯೋ ಅದರಲ್ಲಿ 30% ಸಿರಪ್ ಇದೆ, ಇನ್ನು ಉಳಿದಿರೋ 70% ಗುಲಾಬ್ ಜಾಮೂನ್ಸ್ ಇದೆ. ಹಾಗಾದರೆ ಅಲ್ಲಿರ್ತಕ್ಕಂಥ ಶುಗರ್ ಸಿರಪ್ನ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಸೊ ನೀವು ಶುಗರ್ ಸಿರಪ್ನ ಪ್ರಮಾಣ ಕಂಡುಹಿಡಿಬೇಕು ಅಂತ ಅಂದರೆ ಫಸ್ಟು ಇದರಲ್ಲಿ ಟೋಟಲಿ ಓವರ್ ಆಲ್ ಆಗಿ ಎಲ್ಲ ಗುಲಾಬ್ ಜಾಮೂನಿನ ಒಟ್ಟು ಗಾತ್ರ ಅಥವಾ ತೂಕ ಎಷ್ಟು ಅನ್ನೋದನ್ನು ಕಂಡುಹಿಡ್ಕೋಬೇಕು. ಸೊ ಫಸ್ಟು ಟೋಟಲ್ ವಾಲ್ಯೂಮ್ ಕಂಡುಹಿಡ್ಕೊಂಡು ಅದರಲ್ಲಿ ಗುಲಾಬ್ ಜಾಮೂನಿನ ವಾಲ್ಯೂಮನ್ನು ಕಳೆದಾಗ ನಿಮಗೆ ಆ ಶುಗರ್ ಸಿರಪ್ನ ಪ್ರಮಾಣ ಎಷ್ಟು ಅಂತಕ್ಕಂಥದ್ದು ಸಿಗುತ್ತೆ. ಸೊ ಹಾಗಾಗಿ ಫಸ್ಟ್ ಶುಗರ್ ಸಿರಪ್ನ ಪ್ರಮಾಣವನ್ನು ನಾವು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಫಸ್ಟ್ ಗುಲಾಬ್ ಜಾಮೂನನ್ನು ತಗೊಳ್ಬೇಕು. ಆ ಗುಲಾಬ್ ಜಾಮೂನಿನ ಶೇಪ್ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ ಈ ರೀತಿ ಮಧ್ಯ ಸಿಲಿಂಡರು, ಆ ಕಡೆ ಒಂದು ಈ ಕಡೆ ಒಂದು ಹೆಮಿಸ್ಪೇರು. ಸೊ ಈ ರೀತಿ 3 ಪಾರ್ಟ್ಗಳನ್ನು ಕೂಡಿಸಿದಾಗ ಒಂದು ಜಾಮೂನ್ ಫಾರ್ಮೇಷನ್ ಆಗುತ್ತೆ. ಸೊ ಈ ಒಂದು ಜಾಮೂನಿನ ಡಯಾಮೀಟರ್ ಕೊಟ್ಟಿದ್ದಾರೆ 2.8 ಸೆಂಟಿಮೀಟ್ರು. ಅವಾಗ ರೇಡಿಯಸ್ ಏನಾಗುತ್ತೆ ಅದರ ಅರ್ಧ ಅಂದರೆ 1.4 ಸೆಂಟಿಮೀಟ್ರಿಗೆ ಬರುತ್ತೆ. ಇನ್ನು ಟೋಟಲಿ 5 ಸೆಂಟಿಮೀಟ್ರ್ ಹೈಟ್ ಇದೆ. ಈ ಒಂದು ಗುಲಾಬ್ ಜಾಮೂನಿನ ಉದ್ದ 5 ಸೆಂಟಿಮೀಟ್ರ್ ಆದರೆ ಈ ಕಡೆದು 1.4 ಸೆಂಟಿಮೀಟ್ರ್, ಈ ಕಡೆದು 1.4 ಸೆಂಟಿಮೀಟ್ರ್ ಲೆಸ್ ಮಾಡಿದರೆ ಮಧ್ಯ ಈ ಒಂದು ಸಿಲಿಂಡ್ರಿಕಲ್ ಪಾರ್ಟಿನ ಹೈಟ್ ಬಂದುಬಿಟ್ಟು 2.2 ಸೆಂಟಿಮೀಟ್ರ್ ಮಾತ್ರ ಉಳ್ಕೊಳ್ಳುತ್ತೆ. ಸೊ ಅದ್ರ ಪ್ರಕಾರ ಹೈಟ್ ಆಫ್ ಗುಲಾಬ್ ಜಾಮೂನ್ h = 5 ಸೆಂಟಿಮೀಟರ್,
ಹಾಗೆಯೇ ಡಯಾಮೀಟರ್ ಕೊಟ್ಟಿದ್ದಾರೆ, ಅದನ್ನು ನಾವು ರೇಡಿಯಸ್ಸಿಗೆ ಕನ್ವರ್ಟ್ ಮಾಡಿದರೆ 1.4 ಸೆಂಟಿಮೀಟರ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಹೈಟ್ ಆಫ್ ಸಿಲಿಂಡರ್ ಸಿಗಬೇಕು ಅಂದರೆ 5 ಸೆಂಟಿಮೀಟ್ರಲ್ಲಿ 2.8 ಸೆಂಟಿಮೀಟರ್ನ ಕಳೆದ್ರೆ 2.2 ಸೆಂಟಿಮೀಟರ್ ಉಳ್ಕೊಳ್ಳುತ್ತೆ. ಸೊ ಈಗ ಫಸ್ಟು ಒಂದು ಗುಲಾಬ್ ಜಾಮೂನಿನ ವಾಲ್ಯೂಮ್ ಕಂಡುಹಿಡಿಯೋಣ. ಸೊ ವಾಲ್ಯೂಮ್ ಆಫ್ 1 ಗುಲಾಬ್ ಜಾಮೂನ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ 2 ಇಂಟು ವಾಲ್ಯೂಮ್ ಆಫ್ ಹೆಮಿಸ್ಪೇರ್ ಅಂತ ತಗೊಳ್ಬೇಕಾಗತ್ತೆ. ಆಗ ಪೈ ಆರ್ ಸ್ಕ್ವೇರ್ ಹೆಚ್ ಇಂಟು ಪ್ಲಸ್ 2 ಇಂಟು 2/3 ಪೈ ಆರ್ ಕ್ಯೂಬ್ ಅನ್ನೋ ಫಾರ್ಮುಲಾ ಬಳಸಬೇಕು. ಸೊ ಇಲ್ಲಿ ಪೈ ಕಾಮನ್ ತೆಗಿಬೋದು, ಎರಡದ್ದು ರೇಡಿಯಸ್ ಕಾಮನ್ ಇರೋದ್ರಿಂದ ರೇಡಿಯಸ್ ಸ್ಕ್ವೇರ್ ಅಂತ ಆರ್ ಸ್ಕ್ವೇರ್ ಕಾಮನ್ ತೆಗಿಬೋದು. ತೆಗೆದಾಗ ಇಲ್ಲಿ ಹೆಚ್ಚು ಉಳ್ಕೊಳ್ಳುತ್ತೆ, ಪ್ಲಸ್ ಇಲ್ಲಿ ಏನು ಉಳ್ಕೊಳ್ಳುತ್ತೆ ಅಂತ ಹೇಳಿದ್ರೆ 4/3 ಉಳ್ಕೊಳ್ಳುತ್ತೆ. 2 2s 4/3 ಇಂಟು ಆರ್ ಕ್ಯೂಬಲ್ಲಿ ಆರ್ ಸ್ಕ್ವೇರ್ ಹೊರಗಡೆ ತಗೊಂಡಿದ್ದೀವಿ, ಒಂದು ಆರ್ ಮಾತ್ರ ಉಳ್ಕೊಳ್ಳುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆ್ಯಕ್ಚುಲಿ 22/7 ಇಂಟು ರೇಡಿಯಸ್ ಬಂದ್ಬಿಟ್ಟು ಎಷ್ಟಿದೆ 1.4 ಇಂಟು 1.4 ಇಂಟು ಹೆಚ್ಚು ಹೈಟ್ ಆಫ್ ದ ಗುಲಾಬ್ ಜಾಮೂನ್ ಆ್ಯಕ್ಚುಲಿ ನಿಮಗೆ ಏನು ಬರುತ್ತೆ ಅಂದರೆ 2.2 ಸಿಲಿಂಡ್ರದ ಹೈಟು 2.2 ಪ್ಲಸ್ 4/3 ಇಂಟು ಏನು ತೊಗೊಳ್ಬೇಕಾಗತ್ತೆ ರೇಡಿಯಸ್ ಬಂದುಬಿಟ್ಟು ಇಲ್ಲೂ ಕೂಡ 1.4. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆ್ಯಕ್ಚುಲಿ 7 ಒಂದೇ 0.2 ಓಕೆನಾ. ಅಲ್ಲಿಗೆ 22 ಇಂಟು 0.2 ಮಾಡಿದಾಗ ನಿಮಗೆ ಏನು ಬರುತ್ತೆ ಆ್ಯಕ್ಚುಲಿ ಅಂದರೆ 4.4 ಬರುತ್ತೆ ಓಕೆನಾ. ಸೊ 4.4 ಇಂಟು 1.4 ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ಟೋಟಲಿ ಬಂದುಬಿಟ್ಟು ಫೈನಲ್ ಆನ್ಸರ್ ನಿಮಗೆ 25.05 ಕ್ಯೂಬಿಕ್ ಸೆಂಟಿಮೀಟರ್ ಬರುತ್ತೆ ಓಕೆನಾ. ಇದು ಒಂದು ಗುಲಾಬ್ ಜಾಮೂನಿನ ವಾಲ್ಯೂಮ್. ಸೊ ಅದರಲ್ಲಿ ವಾಲ್ಯೂಮ್ ಆಫ್ ಶುಗರ್ ಸಿರಪ್ಪನ್ನು ನೀವು ಕಂಡುಹಿಡಿಬೇಕು. ಸೊ ವಾಲ್ಯೂಮ್ ಆಫ್ ಶುಗರ್ ಸಿರಪ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಒಟ್ಟು 45 ಗುಲಾಬ್ ಜಾಮೂನ್ ಇದಾವೆ. ಸೊ 45 ಇಂಟು 30% ಇಂಟು ವಾಲ್ಯೂಮ್ ಆಫ್ 1 ಗುಲಾಬ್ ಜಾಮೂನ್, ಅಲ್ಲಿಗೆ 45 ಇಂಟು 30% ಅಂತ ಹೇಳಿದ್ರೆ 30 ಡಿವೈಡೆಡ್ ಬೈ 100 ಇಂಟು ಒಂದು ಗುಲಾಬ್ ಜಾಮೂನಿನ ವಾಲ್ಯೂಮ್ ಬಂದು 25.05 ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಏನು ಬರುತ್ತೆ ಆ್ಯಕ್ಚುಲಿ ನಿಮಗೆ 45 ಇಂಟು 3 ಇಂಟು ಈ 10ರಿಂದ ಇದನ್ನು ಡಿವೈಡ್ ಮಾಡಿದ್ರೆ 2.505 ಬರುತ್ತೆ ಓಕೆನಾ. ಅಲ್ಲಿಗೆ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ಆ್ಯಕ್ಚುಲಿ ಏನು ಬರುತ್ತೆ ಅಂದರೆ 45 ಮೂರಲೆ ಮಾಡಿದರೆ 5 ಮೂರಲೆ 15, 5 ದಶಕ 1, 4 ಮೂರಲೆ 12, 1 13, 135 ಇಂಟು 2.505 ಮಲ್ಟಿಪ್ಲೈ ಮಾಡಿದಾಗ ಫೈನಲಿ 338.184 ಕ್ಯೂಬಿಕ್ ಸೆಂಟಿಮೀಟರ್ನಷ್ಟು ಇದು ಆ ಒಂದು ಕಂಟೈನರ್ನಲ್ಲಿ ಒಟ್ಟು 45 ಜಾಮೂನ್ಗಳ ಜೊತೆಗೆ ಇರ್ತಕ್ಕಂತಹ ಶುಗರ್ ಸಿರಪ್ನ ಪ್ರಮಾಣ ಬಂದ್ಬಿಟ್ಟು 338.184 ಕ್ಯೂಬಿಕ್ ಸೆಂಟಿಮೀಟರ್. ಓಕೆ ಮಕ್ಕಳೇ, 4th ಕ್ವಶನ್ ಬನ್ನಿ. ಇದೆ ಎಕ್ಸರ್ಸೈಸಲ್ಲಿ ಎ ಪೆನ್ ಸ್ಟ್ಯಾಂಡ್ ಮೇಡ್ ಆಫ್ ವುಡ್ ಈಸ್ ಇನ್ ದ ಶೇಪ್ ಆಫ್ ಎ ಕ್ಯೂಬಾಯ್ಡ್ with 4 conical depressions to hold pens. The dimensions of the cuboid are 15 cm by 10 cm by 3.5 cm. The radius of each of the depressions is 0.5 cm and the depth is 1.4 cm. Find the volume of wood in the entire stand ಅಂತ ಪ್ರಶ್ನೆ. ಸೊ ಚಿತ್ರ ನೋಡಿ. ಸೊ ಇದು ಕ್ವಶನ್ ಇಷ್ಟೇ, ಏನಪ್ಪ ಅಂತ ಹೇಳಿದ್ರೆ ಇದು ಒಂದು ಪೆನ್ನನ್ನು ಹೋಲ್ಡ್ ಮಾಡ್ತಕ್ಕಂಥ ಸ್ಟ್ಯಾಂಡು. ಇದರಲ್ಲಿ ಒಟ್ಟು 4 ಹೆಮಿಸ್ಪೇರ್ಸನ್ನು ಅವರು ಕೆತ್ತಿದ್ದಾರೆ. ಸೊ ಪೆನ್ನನ್ನು ಇಡ್ಲಿಕ್ಕೋಸ್ಕರ ಇದು ಒಂದು ಕ್ಯೂಬಾಯ್ಡ್ ಶೇಪಲ್ಲಿ ಇರ್ತಕ್ಕಂಥ ಬಾಕ್ಸು. ಅದು ಬಾಕ್ಸ್ನ ಒಳಗಡೆ 4 ಹೆಮಿಸ್ಪೇರ್ಸ್ ಇದೆ. ಸೊ ಈಗ ನಿಮ್ಮ ಪ್ರಶ್ನೆ ಇಷ್ಟೇ, ಆ ಕ್ಯೂಬಾಯ್ಡು ಮತ್ತು ಹೆಮಿಸ್ಪೇರ್ನ ಕೆತ್ತಿದಾರಲ್ಲ, ಇನ್ನು ಉಳಿದಿರೋದು ಟೋಟಲಿ ಇದು ಒಂದು ಸಾಲಿಡ್ ಶೇಪಲ್ಲಿ ಇರುವಂಥ ಬಾಕ್ಸ್ ಏನಿದೆ ವುಡ್ಡು. ಸೊ ಈ ವುಡ್ಡಿನ ಒಟ್ಟು ವಾಲ್ಯೂಮ್ ಈಗ ಎಷ್ಟು ಅಂತ. ಸೊ ಆ್ಯಕ್ಚುಲಿ ಅದು ಏನು ಇಲ್ಲ, ನಾರ್ಮಲ್ ಆಗಿದ್ದಿದ್ರೆ ಜಸ್ಟ್ ಕ್ಯೂಬಾಯ್ಡ್ನ ಒಂದು ವಾಲ್ಯೂಮ್ ಕಂಡುಹಿಡಿದು ಬಿಟ್ಟಿದ್ರೆ ನಮಗೆ ಆನ್ಸರ್ ಸಿಗೋದು. ಬಟ್ ಇಲ್ಲಿ ಏನು ಮಾಡಿದ್ದಾರೆ, ಪೆನ್ ಇಡ್ಲಿಕ್ಕೋಸ್ಕರ 4 ಹೆಮಿಸ್ಪೇರ್ಸನ್ನು ಫಾರ್ಮ್ ಮಾಡಿದ್ದಾರೆ. ಸೊ ಈಗ ನಾವು ಏನು ಮಾಡಬೇಕು ಅಂದರೆ ಇದರ ಒಂದು ವುಡ್ಡಿನ ವಾಲ್ಯೂಮ್ ಸಿಗಬೇಕು ಅಂದರೆ ಕ್ಯೂಬಾಯ್ಡ್ನ ವಾಲ್ಯೂಮ್ನಲ್ಲಿ ಆ 4 ಹೆಮಿಸ್ಪೇರ್ಸ ವಾಲ್ಯೂಮನ್ನು ಲೆಸ್ ಮಾಡಬೇಕು, ಅಂದರೆ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ ಹಾಗಾಗಿ ನಾವು ಫಸ್ಟು ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಕಂಡುಹಿಡ್ಕೊಳ್ಳೋದಾದರೆ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಕಂಡುಹಿಡಿಯಲಿಕ್ಕೆ ನಮ್ಮ ಹತ್ರ ಸೂತ್ರ ಇದೆ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ಅವರೇ ಕೊಟ್ಟಿದ್ದಾರೆ, ಲೆಂತ್ 15, ಬ್ರೆಡ್ತ್ 10, ಹಾಗೆಯೇ ಹೈಟು 3.5. ಸೊ ಇದಿಷ್ಟನ್ನ ಸಿಂಪ್ಲಿಫೈ ಮಾಡಿಬಿಟ್ರೆ ನಿಮಗೆ 525 ಕ್ಯೂಬಿಕ್ ಸೆಂಟಿಮೀಟರ್ ಬರುತ್ತೆ ಓಕೆನಾ. ಸೊ ದಿಸ್ ಈಸ್ ದ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್. ಇನ್ನು ಪ್ರತಿಯೊಂದು ಕೋನಿನ ವಾಲ್ಯೂಮ್ ಎಷ್ಟಿರುತ್ತೆ ಅನ್ನೋದನ್ನು ನೋಡಿದ್ರೆ 1/3 ಪೈ ಆರ್ ಸ್ಕ್ವೇರ್ ಎಚ್ ಸೂತ್ರ. ಹಾಗಾಗಿ ಈಗ ಎಷ್ಟು ಕೋನ್ಸ್ ಇದಾವೆ ಇಲ್ಲಿ, 4 ಕೋನ್ಸ್ ಇದಾವೆ. ಸಾರಿ, ಹೆಮಿಸ್ಪೇರಲ್ ಆ್ಯಕ್ಚುಲಿ ಅದು ಕೋನ್. ಸೊ 4 ಕೋನ್ಸ್ನ ವಾಲ್ಯೂಮ್ ಬಂದುಬಿಟ್ಟು 1/3 ಪೈ ಆರ್ ಸ್ಕ್ವೇರ್ ಎಚ್. ಆಗ 4 ಇಂಟು 1/3 ಇಂಟು ಪೈ ಇಂಟು 1 ಅಂದರೆ ಪೈ ಅಂದರೆ 22/7 ಇಂಟು ರೇಡಿಯಸ್ ಬಂದುಬಿಟ್ಟು ಎಷ್ಟು ಕೊಟ್ಟಿದ್ದಾರೆ ಅವರು 0.5. ಸೊ 0.5 ಇಂಟು 0.5 ಇಂಟು ಡೆಪ್ತು, ಅಲ್ಲೇನು ಕೋನ್ ಫಾರ್ಮೇಷನ್ ಮಾಡಿದ್ದಾರೆ ಆ ಕೋನಿನ ಡೆಪ್ತ್ ಬಂದುಬಿಟ್ಟು 1.4 ಸೆಂಟಿಮೀಟರ್ ಇದೆ. ಸೊ ದಟ್ ಈಸ್ 1.4. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿಲಿ
0.5 ಇಂಟು 0.5 ಇದನ್ನು ನಾವು 0.5 ಅನ್ನು ಸಪೋಸ್ 1/2 ಅಂತ ಕನ್ಸಿಡರ್ ಮಾಡಿದ್ರೆ ಇದನ್ನ ಏನಾಗುತ್ತೆ 11 ಆಗುತ್ತೆ. ಹಾಗೆಯೇ ಇದರಿಂದ 1/2 ದಿಂದ ಡಿವೈಡ್ ಮಾಡಿದ್ರೆ ಇದು 2 ಆಗುತ್ತೆ. ಓಕೆನಾ. ಸೊ ಟೋಟಲಿ ಓವರ್ ಆಲ್ ಆಗಿ ನೀವು ಇಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ಅಂದರೆ 1.46 ಕ್ಯೂಬಿಕ್ ಸೆಂಟಿಮೀಟರ್ ಬರುತ್ತೆ. ಎಷ್ಟು ಬರುತ್ತೆ? 1.46 ಕ್ಯೂಬಿಕ್ ಸೆಂಟಿಮೀಟರ್. ಸೊ ಈಗ ನೀವು ವಾಲ್ಯೂಮ್ ಆಫ್ ವುಡ್ ಕಂಡುಹಿಡಿಬೇಕು. ಸೊ ವಾಲ್ಯೂಮ್ ಆಫ್ ವುಡ್ ಅನ್ನು ಹೇಗೆ ಕಂಡುಹಿಡಿಬಹುದು ಅಂತ ಹೇಳಿದ್ರೆ ವಾಲ್ಯೂಮ್ ಆಫ್ ವುಡ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಮೈನಸ್ 4 ಇಂಟು ವಾಲ್ಯೂಮ್ ಆಫ್ ಕೋನ್. ಸೊ ಇಲ್ಲಿ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಬಂದು 525 ಇಲ್ಲಿ ಕಂಡಿದ್ದೀರಾ. 4 ಇಂಟು ವಾಲ್ಯೂಮ್ ಆಫ್ ಕೋನ್ ಬಂದುಬಿಟ್ಟು 1.46 ಇದೆ. ಸೊ ಈಗ ನೀವು 525.00 ಹಾಗೆಯೇ 1.46 ಅಂತ ಬರ್ಕೊಂಡು ಸಬ್ಟ್ರಾಕ್ಟ್ ಮಾಡಿದರೆ 10ರಲ್ಲಿ 6 ಹೋದರೆ 4, 9ರಲ್ಲಿ 4 ಹೋದರೆ 5, ಹಾಗೆಯೇ ಇಲ್ಲಿ ಏನಿದೆ 4 ಇದೆ, 4ರಲ್ಲಿ 1 ಹೋದರೆ 3. ಅಲ್ಲಿ ಎಷ್ಟು ಬಂತು ಆನ್ಸರು? 523.54 ಕ್ಯೂಬಿಕ್ ಸೆಂಟಿಮೀಟರ್. ಇದು ರಿಮೈನಿಂಗ್ ವುಡ್, ಇನ್ನು ಉಳಿದಿರ್ತಕ್ಕಂಥ ವುಡ್ಡಿನ ಒಟ್ಟು ವಾಲ್ಯೂಮ್ ಬಂದುಬಿಟ್ಟು 523.54 ಕ್ಯೂಬಿಕ್ ಸೆಂಟಿಮೀಟರ್ ಆಗಿರುತ್ತೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬಹುದು. ಓಕೆನಾ. ಓಕೆ ಮಕ್ಕಳೇ, ಇಲ್ಲಿ ಕೊನೆಯದಾಗಿ ಈ ಎಕ್ಸಸೈಸ್ನ 5ನೇ ಪ್ರಶ್ನೆನ ಈ ಒಂದು ವಿಡಿಯೋಗೆ ಮುಗಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಒಂದು ಕ್ವಶನ್ಸನ್ನು ತೊಗೊಳ್ತೀನಿ. ಸೊ ಈಗ 5ನೇ ಪ್ರಶ್ನೆಯನ್ನು ನೋಡಿ. ಎ ವೆಸಲ್ ಈಸ್ ಇನ್ ದ ಫಾರ್ಮ್ ಆಫ್ ಆ್ಯನ್ ಇನ್ವರ್ಟೆಡ್ ಕೋನ್. Its height is 8 centimeter and the radius of its top, which is open, is 5 centimeter. It is filled with water up to the brim. When lead shots, each of which is a spare of radius 0.5 centimeter, are dropped into the vessel, 1/4 of the water flows out. Find the number of lead shots dropped in the vessel. ನೋಡಿ ಪ್ರಶ್ನೆ ತುಂಬ ಕ್ಯೂರಿಯಸ್ ಆಗಿದೆ ನೋಡಿ ಮಕ್ಕಳೇ. ಇಲ್ಲಿ ಏನು ಹೇಳುತ್ತೆ ಅಂದರೆ ಇದು ಒಂದು ಕೊನಿಕಲ್ ಶೇಪನ್ನು ಹೊಂದಿರತಕ್ಕಂಥ ಒಂದು ವೆಸಲ್ಲು. ಈ ವೆಸಲ್ನ ಒಳಗಡೆ ನೀರು ತುಂಬಿದ್ದಾರೆ. ಸೊ ಆ ಒಂದು ಕೊನಿಕಲ್ ಶೇಪ್ ಹೊಂದಿರೋ ವೆಸಲ್ನ ಹೈಟ್ ಬಂದುಬಿಟ್ಟು 8 ಸೆಂಟಿಮೀಟರ್ ಇದೆ. ಹಾಗೆಯೇ ಅದರ ಒಂದು ಇದು ಏನೋ ರೇಡಿಯಸ್ ಬಂದುಬಿಟ್ಟು 5 ಸೆಂಟಿಮೀಟರ್ ಇದೆ. ಎಷ್ಟಿದೆ? 5 ಸೆಂಟಿಮೀಟರ್ ರೇಡಿಯಸನ್ನು ಹೊಂದಿರತಕ್ಕಂಥದ್ದು. ಸೊ ಇದ್ರ ಒಳಗಡೆ ನೀರು ತುಂಬಿದ್ದೀವಿ. ಇದ್ರೊಳಗೆ ನಾವು ಸಣ್ಣ ಸಣ್ಣ ಗೋಲಿ ಅಂದರೆ ಹೆಮಿಸ್ಪೆರಿಕಲ್ ಶೇಪನ್ನು ಹೊಂದಿರತಕ್ಕಂಥ ಏನು ಲೆಡ್ ಶಾರ್ಟ್ಸನ್ನು ಅದ್ರ ಒಳಗಡೆ ಹಾಕಿದಾಗ ಅದರಿಂದ ನೀರು ಹೊರಗಡೆ ಬೀಳುತ್ತೆ. ಸೊ ಬೀಳ್ತಕ್ಕಂಥ ನೀರು ಎಷ್ಟು ಹೊರಗೆ ಬೀಳುತ್ತೆ ಅಂದರೆ ಮೊದಲಿಗೆ ಈ ಒಂದು ಕೋನಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರಿತ್ತು ಅದರ 4/1 ಪ್ರಮಾಣದ ನೀರು ಹೊರಗಡೆ ಬೀಳುತ್ತೆ. ಸೊ 4/1 ಪ್ರಮಾಣದ ನೀರು ಹೊರಗಡೆ ಬೀಳಬೇಕು ಅಂತ ಹೇಳಿದರೆ 0.5 ರೇಡಿಯಸ್ ಹೊಂದಿರುವಂಥ ಸ್ಪೆರಿಕಲ್ ಪಾರ್ಟನ್ನು ಹೊಂದಿರತಕ್ಕಂತಹ ಏನು ಲೆಡ್ ಶಾರ್ಟ್ಸನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂದರೆ ಎಷ್ಟು ಲೆಡ್ ಶಾರ್ಟ್ಸನ್ನು ಹಾಕಿದರೆ 4/1 ನೀರು ಹೊರಗಡೆ ಬೀಳುತ್ತೆ ಅನ್ನೋದು ಅವ್ರ ಪ್ರಶ್ನೆ. ಸೊ ಇದನ್ನು ಕಂಡುಹಿಡಿಬೇಕು ಅಂತ ಹೇಳಿದರೆ ತುಂಬ ಸಿಂಪಲ್ ನೋಡಿ. ಇಲ್ಲಿ ಕೋನಿನ ರೇಡಿಯಸ್ ಬಂದುಬಿಟ್ಟು 5 ಸೆಂಟಿಮೀಟರ್, ಹಾಗೆ ಕೋನಿಕಲ್ ಪಾರ್ಟಿನ ಹೈಟ್ ಬಂದುಬಿಟ್ಟು ವೆಸಲ್ನ ಹೈಟ್ ಬಂದುಬಿಟ್ಟು 8 ಸೆಂಟಿಮೀಟರ್, ಹಾಗೆಯೇ ಸ್ಪೇರ್ನ ರೇಡಿಯಸ್ ಕೊಟ್ಟಿದ್ದಾರೆ 0.5 ಸೆಂಟಿಮೀಟರ್. ಆ್ಯಕ್ಚುಲಿ ವಾಲ್ಯೂಮ್ ಆಫ್ ಕೋನ್ ಈಸ್ ಈಕ್ವಲ್ ಟು ಈ ಒಂದು ಕೋನಿನ ವಾಲ್ಯೂಮ್ ಕಂಡುಹಿಡಿದ್ರೆ ಅದು ಯಾವುದಕ್ಕೆ ಈಕ್ವಲ್ ಇರುತ್ತೆ ಅಂದರೆ ವಾಲ್ಯೂಮ್ ಆಫ್ ವಾಟರ್ ಇನ್ ದ ಕೋನ್, ಆ ಕೋನಿನ ಒಳಗಡೆ ಇರುವ ನೀರಿನ ಪ್ರಮಾಣಕ್ಕೆ ಸಮವಾಗಿರುತ್ತೆ. ಸೊ ದ್ಯಾಟ್ ಟೋಟಲ್ ವಾಲ್ಯೂಮ್ ಆಫ್ ವಾಟರ್ ಓವರ್ಫ್ಲೋನ್. ಸೊ ಈಗ ನೀರು ಹೊರಗಡೆ ಬರುವ ಪ್ರಮಾಣ ಎಷ್ಟು? 4/1 ಅಂದರೆ 1/4 ಇಂಟು ವಾಲ್ಯೂಮ್ ಆಫ್ ಕೋನ್. ಅದ್ರ ಪ್ರಕಾರ 1/4 ಇಂಟು 1/3 ಇಂಟು πr² ಅಂತ ನಾವು ತಗೊಳ್ಬೇಕಾಗತ್ತೆ. ಸೊ ಈಗ ಮೊದಲು ನಾವು ವಾಲ್ಯೂಮ್ ಆಫ್ ಲೆಡ್ ಶಾರ್ಟ್, ಒಂದು ಲೆಡ್ ಶಾರ್ಟ್ನ ವಾಲ್ಯೂಮ್ ಎಷ್ಟು ಅಂತ ತಗೊಂಡ್ರೆ 4/3 πr³ ಅಂತ ಸೂತ್ರ ಬರುತ್ತೆ. ಈಗ ನಮಗೆ ಎಷ್ಟು ಸಂಖ್ಯೆಗಳಷ್ಟು ಲೆಡ್ ಶಾರ್ಟನ್ನು ಅದಕ್ಕೆ ಹಾಕಿದಾಗ ನೀರು ಹೊರಗಡೆ ಬೀಳುತ್ತೆ ಅನ್ನೋದು ಯಾವಾಗ ಸಿಗುತ್ತೆ ಅಂದರೆ ಇದರಲ್ಲಿ, ಅಂದರೆ ವಾಲ್ಯೂಮ್ ಆಫ್ ವಾಟರ್ ಫ್ಲೋನಲ್ಲಿ ವಾಲ್ಯೂಮ್ ಆಫ್ ಲೆಡ್ ಶಾರ್ಟ್ನಿಂದ ಡಿವೈಡ್ ಮಾಡಿದರೆ ಓಕೆನಾ ನಂಬರ್ ಆಫ್ ಲೆಡ್ ಶಾರ್ಟ್ಸು ಸಿಗುತ್ತೆ. ಸೊ ನಂಬರ್ ಆಫ್ ಲೆಡ್ ಶಾರ್ಟ್ಸ್ ಬೇಕು ಅಂದರೆ ವಾಲ್ಯೂಮ್ ಆಫ್ ವಾಟರ್ ಫ್ಲೋವನ್ನು ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಲೆಡ್ ಶಾರ್ಟಿಂದ ಡಿವೈಡ್ ಮಾಡಬೇಕಾಗತ್ತೆ. ಸೊ ಇದನ್ನು ನಾವು ಮೇಲ್ಗಡೆ ತಗೊಂಡಾಗ 1/4 ಇಂಟು 1/3 ಇಂಟು π ಇಂಟು r² ಅಂತ ತಗೊಂಡ್ರೆ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಲೆಡ್ ಶಾರ್ಟ್ ಬಂದು 4/3 ಇಂಟು πr³. ಸೊ ಪೈ ಕ್ಯಾನ್ಸಲ್ ಆಗುತ್ತೆ. ಆ್ಯಸ್ ಯೂಸ್ವಲ್ ಆಗಿ ನಿಮಗೇನು ಉಳಿಯುತ್ತೆ ಇಲ್ಲಿ 1/4 ಇಂಟು 3 ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ. ಇಂಟು r² ಅಂತ ಹೇಳಿದರೆ ಆ್ಯಕ್ಚುಲಿ ರೇಡಿಯಸ್ ಇದನ್ನು ತೊಗೊಳ್ಬೇಕು. ಏನು ಬರುತ್ತೆ? 5 ಇಂಟು 5 ಓಕೆನಾ. ಇಂಟು ಹೆಚ್ ಬಂದುಬಿಟ್ಟು ಎಷ್ಟು? 8 ಡಿವೈಡೆಡ್ ಬೈ ಇಲ್ಲಿ 4/3 ಇಂಟು r³ ಅಂತ ಹೇಳಿದ್ರೆ 0.5 ಇಂಟು 0.5 ಇಂಟು 0.5 ಅಂತ ತೊಗೊಳ್ಬೇಕಾಗತ್ತೆ. ಆಗ 4 1 4 3 ಕ್ಯಾನ್ಸಲ್ ಆಗುತ್ತಲ್ವಾ. ಸೊ ನೋಡಿ ಇಲ್ಲಿ 0.5 1 0.5 4 0.5 1 0.5 2 ಆ್ಯಂಡ್ ನೆಕ್ಸ್ಟ್ ಈ ರೀತಿ ನಾವು ಡಿವೈಡ್ ಮಾಡ್ತಾ ಬಂದಾಗ ಫೈನಲಿ ನಿಮಗೆ ಆನ್ಸರು ಕೊನೆಯದಾಗಿ ಉಳಿಯೋದು ಏನು ಉಳಿಯುತ್ತಪ್ಪ ಇಲ್ಲಿ ಅಂತ ನಾವು ತೊಗೊಂಡಾಗ ಆ್ಯಕ್ಚುಲಿ ನಿಮಗಿಲ್ಲಿ 100 ಉಳ್ಕೊಳ್ಳುತ್ತೆ. ಎಷ್ಟು ಉಳ್ಕೊಳ್ಳುತ್ತೆ? 100 ನಂಬರ್ ಆಫ್ ಹಂಡ್ರೆಡ್ಸ್ ಅಂತಕ್ಕಂಥದ್ದು ಸಿಗುತ್ತೆ.
ಅಥವಾ ನೀವು ಇದನ್ನು ಡೈರೆಕ್ಟಾಗಿ ನಾವು ತೊಗೊಂಡು ಸಿಂಪ್ಲಿಫೈ ಮಾಡೋದಾದರೆ ಇದೆಷ್ಟು ಬರುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಆ್ಯಕ್ಚುಲಿ ನಾವು ಇದನ್ನು ಇನ್ನೊಂದು ರೀತಿಯಲ್ಲೂ ಕೂಡ ಮಾಡ್ಬೋದು. ಏನು ಬರುತ್ತೆ, ಇದು ಮೇಲ್ಗಡೆದು 50/3 ಪೈ ಬರುತ್ತೆ, ಡಿವೈಡೆಡ್ ಬೈ ಇದು 1/6 ಪೈ ಬರುತ್ತೆ. ಸೊ ಪೈ ಕ್ಯಾನ್ಸಲ್ ಮಾಡಿದ್ರೆ 50/3 ಇಂಟು 6/1 ಅಂತ ತೊಗೊಂಡ್ರೆ 5 30, 300 ಡಿವೈಡೆಡ್ ಬೈ 3 ಬರುತ್ತೆ. ಸೊ ನೀವು 3ರಿಂದ 300ನ ಭಾಗಾಕಾರ ಮಾಡಿದರೆ 100 ಬರುತ್ತೆ. ಅಂದರೆ ಅಲ್ಲಿ ಒಟ್ಟು ಆ ಥರದ 100 ಲೆಡ್ ಶಾಟ್ಸನ್ನು ಆ ಒಂದು ಕೊನಿಕಲ್ ವೆಸಲ್ನ ಒಳಗಡೆ ಹಾಕಿದಾಗ ಮೊದಲಿಗಿದ್ದಂತಹ ನೀರಿನ 4/1 ಪ್ರಮಾಣದ ನೀರು ಆ ಕೊನಿಕಲ್ ವೆಸಲ್ನಿಂದ ಕೆಳಗಡೆ ಬೀಳುತ್ತೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬಹುದು. ಓಕೆನಾ? ಸೊ ಮೊದಲ 5 ಪ್ರಶ್ನೆಗಳು, ಎಕ್ಸಸೈಸ್ 13.2ನ ಮೊದಲ 5 ಪ್ರಶ್ನೆಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಪ್ರಶ್ನೆಗಳೊಂದಿಗೆ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಹಾಗೆಯೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.